ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ದ್ರಾವಿಡ ಭಾಷಾ ವಿಜ್ಞಾನದಲ್ಲಿ ದ್ರಾವಿಡ ಭಾಷೆಗಳ ವರ್ಗೀಕರಣದ ಬಗ್ಗೆ ಪ್ರಮುಖವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಳೆದ ಸಂಚಿಕೆಯಲ್ಲಿ ದ್ರಾವಿಡ ಪದದ ನಿಷ್ಪತ್ತಿ ಹಾಗೆ ಈ ದ್ರಾವಿಡ ಜನಾಂಗ, ದ್ರಾವಿಡರು ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ದ್ರಾವಿಡ ಭಾಷೆಗಳು ಯಾವ್ಯಾವುದು, ಯಾವ ರೀತಿಯಾಗಿ ನಮ್ಮ ಭಾಷಾ ತಜ್ಞರು ವಿಂಗಡಣೆಯನ್ನು ಮಾಡಿದ್ದಾರೆ, ವರ್ಗೀಕರಣವನ್ನು ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪಾಶ್ಚಾತ್ಯ ವಿದ್ವಾಂಸರಾಗಿರುವಂತಹ ಎಲ್ಲಿಸ್ ಮತ್ತು ಕಾಲ್ಡ್ವೆಲ್ ಅವರು ಈ ದ್ರಾವಿಡ ಭಾಷೆಗಳನ್ನು ತೌಲನಿಕವಾಗಿ ಅಧ್ಯಯನವನ್ನು ಮಾಡಿ ನಮ್ಮ ಭಾಷಾ ವಿಜ್ಞಾನಿಗಳಿಗೆ ಒಂದು ತಳಹದಿಯನ್ನು ಹಾಕ್ಕೊಡ್ತಾರೆ. ಅವ್ರು ಹಾಕ್ಕೊಟ್ಟಿರೋಂಥ ತಳಹದಿಯಲ್ಲೇ ಅವ್ರು ಮಾಡಿರುವಂತಹ ತೌಲನಿಕ ಅಧ್ಯಯನದಿಂದ ಆಸಕ್ತಿಯನ್ನು ಪಡ್ಕೊಂಡು ಹಲವಾರು ಭಾಷಾ ವಿಜ್ಞಾನಿಗಳು ದ್ರಾವಿಡ ಭಾಷೆಗಳ ಬಗೆಗೆ ವ್ಯಾಪಕವಾಗಿರುವಂಥ ಅಧ್ಯಯನವನ್ನು, ಸಂಶೋಧನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಸಂಶೋಧನೆಗಳನ್ನು ನಡೆಸಿ ಪ್ರಾದೇಶಿಕ ಭಾಷೆಗಳ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಈ ದ್ರಾವಿಡ ಭಾಷೆಗಳೆಲ್ಲವನ್ನು ಅಧ್ಯಯನ ನಡೆಸಿ ಅವುಗಳ ಆಂತರಿಕ ಲಕ್ಷಣಗಳ ಆಧಾರದ ಮೇಲೆ ಭಾಷೆಗಳನ್ನು ವರ್ಗೀಕರಣ ಮಾಡೋದಕ್ಕೆ ಮುಂದಾಗ್ತಾರೆ. ಅನೇಕ ಭಾಷಾ ತಜ್ಞರು ಅವ್ರದ್ದೇ ಆದಂಥ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಮುಖ್ಯವಾಗಿ ನಾನಿಲ್ಲಿ ಬದ್ರಿರಾಜು ಮತ್ತು ಸೈನ್ ಕೋನೋ ಇವ್ರ ವರ್ಗೀಕರಣವನ್ನು ತಗೊಂಡಿದ್ದೀನಿ. ಯಾಕಂದರೆ ಅನೇಕ ಭಾಷಾ ತಜ್ಞರು ಇವ್ರು ಮಾಡಿರುವಂಥ, ಅದರಲ್ಲೂ ಮುಖ್ಯವಾಗಿ ಬದ್ರಿರಾಜು ಅವರು ಮಾಡಿರುವಂಥ ವರ್ಗೀಕರಣವನ್ನು ಒಪ್ಕೊಂಡಿದ್ದಾರೆ. ಸರಿ, ಈ ವರ್ಗೀಕರಣಕ್ಕೆ ಆಮೇಲೆ ಬರೋಣ. ನೋಡಿ, ಈ ಭಾಷಾ ತಜ್ಞರೆಲ್ಲ ಭಾಷೆಗಳನ್ನು ಅಧ್ಯಯನ ಮಾಡಿ ವರ್ಗೀಕರಣ ಮಾಡಿದ್ರು ಅಂತ ಹೇಳ್ದು. ಯಾವ ಥರ ಭಾಷೆಗಳನ್ನು ವರ್ಗೀಕರಣ ಮಾಡಿದ್ರು ಅಧ್ಯಯನ ನಡೆಸಿ? ಇದಕ್ಕೇನಾದರೂ ನೀತಿ ನಿಯಮಗಳಿದಾವ? ಭಾಷೆಗಳಿಗೆ ಲಿಪಿ ಇರಬೇಕು ಅಥವಾ ಅದು ಗ್ರಂಥಸ್ಥವಾಗಿರಬೇಕು, ಈ ಥರ ಏನಾದರೂ ರೂಲ್ಸ್ ಇದೆಯಾ ಅಂತಂದರೆ ಎಂಥ ರೂಲ್ಸು ಇಲ್ಲ. ನೋಡಿ, ಈ ದ್ರಾವಿಡ ಭಾಷೆಗಳು ಅಧ್ಯಯನಕ್ಕೆ ಒಳಪಡಿಸಿರುವಂಥ ದ್ರಾವಿಡ ಭಾಷೆಗಳು ಕೆಲವು ಸ್ವತಂತ್ರವಾಗಿದ್ದು, ಕೆಲವು ಉಪಭಾಷೆಗಳು ಕೂಡ ಇದ್ದು, ಇನ್ನು ಕೆಲವಕ್ಕೆ ಲಿಪಿನೇ ಇರಲಿಲ್ಲ, ಲಿಪಿ ಇದ್ದವು ಇದ್ದೋ ಇಲ್ಲದೇ ಇದ್ದವು ಇದ್ದೋ, ಎಲ್ಲ ಒಟ್ಟಾರೆ ಭಾಷೆಗಳನ್ನು ಅಧ್ಯಯನವನ್ನು ನಡೆಸಿ ದ್ರಾವಿಡ ಭಾಷೆಗಳನ್ನು ಅವುಗಳನ್ನು ಹಂತ ಹಂತವಾಗಿ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಈ ದ್ರಾವಿಡ ಭಾಷೆಗಳಲ್ಲೇ ಅತಿ ಮುಖ್ಯವಾಗಿರೋಂಥ ಭಾಷೆ ಯಾವುದು ಅಂದರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು. ನೋಡಿ, ಈ ಭಾಷೆಗಳನ್ನು ಪಂಚ ದ್ರಾವಿಡ ಭಾಷೆಗಳು ಅಂತ ಕರೀತಾರೆ. ಹಾಗೆ ಪಂಚಗೌಡ ಭಾಷೆಗಳು ಅಂತಲೂ ಕೂಡ ಇದ್ದಾವೆ. ಅದ್ಯಾವುದು ಅಂದರೆ ಸಾರಸ್ವತ, ಕನ್ಯಾ ಕುಬ್ಜ, ಮೈಥಿಲಿ, ಗೌಡ, ಉತ್ಕಲ. ಈ 5 ಪಂಚಗೌಡ ಭಾಷೆಗಳು. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ ಇಂಥವನ್ನೇ. ಓಕೆನಾ? ನಮ್ಮ ಭಾಷಾ ತಜ್ಞರ ಪ್ರಕಾರ ಈ ದ್ರಾವಿಡ ಭಾಷೆಗಳು ಎಷ್ಟಿದ್ದಾವೆ, ಎಷ್ಟನ್ನು ಗುರುತಿಸಿದ್ದಾರೆ ಅಂತಂದರೆ ಸರಿಸುಮಾರು 74 ದ್ರಾವಿಡ ಭಾಷೆಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ 31 ಸ್ವತಂತ್ರ ಭಾಷೆಗಳಿದ್ದಾವೆ. ಉಪಭಾಷೆಗಳು ಅಂತ 43 ಭಾಷೆಗಳಿದ್ದಾವೆ. ಉಪಭಾಷೆಗೆ ಇವಾಗ ಇನ್ನೊಂದು ಆ್ಯಡ್ ಆಗಿದೆ. ಸವದತ್ತಿ ಸಂಗಮೇಶ ಮಠ ಅವರು ಅಧ್ಯಯನವನ್ನು ನಡೆಸಿ ಎಳವ ಅನ್ನೋ ಉಪಭಾಷೆಯನ್ನು ಹೊಸದಾಗಿ ಸೇರಿಸಿದ್ದಾರೆ. 43+1 44 ಉಪಭಾಷೆಗಳು. ಇಲ್ಲಿ ಸ್ಲೈಡಲ್ಲಿ ಹಾಕಿದ್ದೀನಿ ನೋಡಿ, ಸ್ವತಂತ್ರ ಭಾಷೆಗಳು 31 ಯಾವ್ಯಾವುದು ಅಂತ. ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಈ ಸ್ವತಂತ್ರ ಭಾಷೆ, ಉಪಭಾಷೆ ಇವೆಲ್ಲ ದ್ರಾವಿಡ ಭಾಷೆಯ ಪರಿವಾರ, ಎಲ್ಲ ಒಟ್ಟಿಗೆ ಒಂದೇ ಆಗಿತ್ತು. ದ್ರಾವಿಡ ಭಾಷಾ ಪರಿವಾರದಿಂದ ಮುಂದೆ ಕವಲೊಡೆದು ಸ್ವತಂತ್ರ ಭಾಷೆಗಳಾಗಿ, ಉಪಭಾಷೆಗಳಾಗಿ ಸಮೃದ್ಧವಾಗಿ ಬೆಳೀತವೆ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಇವಾಗ ದ್ರಾವಿಡ ಭಾಷೆ ಅನ್ನೋದು ಫ್ಯಾಮಿಲಿಯಲ್ಲಿ ಹಿರಿತಲೆ ಅಂತ ಇರ್ತಾರಲ್ವ, ಅವರು ಅಂತ ಇಟ್ಕೊಳ್ಳಿ. ಇವಾಗ ನಮ್ಮ ತಾತ, ಹಾಗೆ ಅವ್ರ ಫ್ಯಾಮಿಲಿ, ಅದು ಪೂರ್ತಿ ಒಂದು ದ್ರಾವಿಡ ಭಾಷಾ ಪರಿವಾರ ಅಂತ ಇಟ್ಕೊಳ್ಳಿ. ಮೇನ್ ಯಾರು? ನಮ್ಮ ತಾತ. ಓಕೆನಾ? ಜಸ್ಟ್ ಎಕ್ಸಾಂಪಲ್, ಇದು ನಿಮ್ಗೆ ಅರ್ಥ ಆಗಲಿ ಅಂತ. ದ್ರಾವಿಡ ಭಾಷಾ ಪರಿವಾರ ಸಂಪೂರ್ಣವಾಗಿ ಒಂದು ಫ್ಯಾಮಿಲಿ ಇದು. ಇದರಲ್ಲಿ ಕವಲೊಡೆದು ಸ್ವತಂತ್ರ ಭಾಷೆಯಾಗಿ, ಉಪಭಾಷೆಯಾಗಿ, ಅಂದರೆ ನಮ್ಮ ತಾತನಿಗಿರೋಂತಹ ಮಕ್ಕಳು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಇಬ್ಬರು ಮಕ್ಕಳುಗಳು ಸ್ವತಂತ್ರ ಭಾಷೆಗಳವರು. ಹಂಗೆ ನೆನ್ಪಿಟ್ಕೊಳ್ಳಿ. ಅವರು ಕವಲೊಡೆದು ಹೊರಗಡೆ ಬರ್ತಾ ಇದ್ದಾರೆ, ಸಪ್ರೇಟ್ ಮನೆಯನ್ನು ಮಾಡ್ಕೊತಾ ಇದ್ದಾರೆ. ಮದುವೆ ಮಾಡ್ಕೊಂಡು ಹೊರಗಡೆ ಬಂದರು ಅಂತ ಇಟ್ಕೊಳ್ಳಿ. ಓಕೆನಾ? ಇನ್ನು ಅವ್ರ ಮಕ್ಕಳುಗಳು, ನಾವು ಮೊಮ್ಮಕ್ಕಳು, ನಮ್ಮನ್ನ ಉಪಭಾಷೆ ಅಂತ ಇಟ್ಕೊಳ್ಳಿ. ಇದೆಲ್ಲ ಏನು? ಒಂದು ಪರಿವಾರ. ಇವಾಗ ಹಳ್ಳಿ ಕಡೆ ನಾವು ಹೋದಾಗ ನಮ್ಮನ್ನು ಯಾರಾದರೂ ಗುರುತಿಸಿದ್ರೆ ಇಂಥವ್ರ ಮನೆಯವರು, ಇವ್ರ ಮೊಮ್ಮಕ್ಕಳು ಅಂತ ಕರೀತಾರಲ್ವ. ಅಂದರೆ ಅದೊಂದು ಪರಿವಾರ. ಸಂಪೂರ್ಣವಾಗಿ ನಮ್ಮ ಅಪ್ಪ, ನನ್ನನ್ನು, ನಮ್ಮ ಯಾರನ್ನೇ ಆಗಲಿ ನಮ್ಮ ಮನೆಯವ್ರನ್ನ ಗುರುತಿಸೋದು ನಮ್ಮ ಹಿರಿತಲೆ ಯಾರಿರ್ತಾರೋ ಅವ್ರ ಮೂಲಕ ಗುರುತಿಸ್ತಾರೆ. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಊರ ಕಡೆ ಹೋಗ್ತೀವಲ್ವ, ಆವಾಗ ನಮ್ಮನ್ನ ಗುರುತಿಸ್ತಾರೆ. ಇಂಥ ಮನೆಯವ್ರಂತೆ ಈ ಹುಡುಗಿ, ಇವ್ರ ಮೊಮ್ಮಗಳಂತೆ ಅಂತ ಹೇಳ್ತೀವಲ್ಲ, ಅಂದರೆ ಒಂದು ಪರಿವಾರದಲ್ಲಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ.
ಇಲ್ಲಿ ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ, ಈ ದ್ರಾವಿಡ ಭಾಷಾ ಪರಿವಾರದಲ್ಲಿ 31 ಸ್ವತಂತ್ರ ಭಾಷೆಗಳು, 44 ಉಪಭಾಷೆಗಳಿದಾವಲ್ವಾ. ಇದರಲ್ಲಿರೋ ಎಲ್ಲ ಭಾಷೆಗಳು ನಮಗೆ ಪರಿಚಯನೇ ಇಲ್ಲ. ಎಲ್ಲೋ ಒಂದು 5-6 ಭಾಷೆಗಳಷ್ಟೇ ಗೊತ್ತಿದ್ದಾವೆ, ಹೌದಲ್ವಾ. ಆದರೂ ಕೂಡ ಇವೆಲ್ಲವೂ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿರುವಂತಹ ಭಾಷೆಗಳು. ನಾವು ತಿಳ್ಕೊಳ್ಳೇಬೇಕು, ನೆನಪಲ್ಲಿ ಇಟ್ಕೊಳ್ಳೇಬೇಕು. ಮುಂಚೆ ಎಲ್ಲ ಒಂದೇ ಫ್ಯಾಮಿಲಿ, ಒಂದೇ ಭಾಷಾ ಪರಿವಾರದಲ್ಲಿ ಜಾಯಿಂಟ್ ಆಗಿತ್ತು. ಮುಂದೆ ಕಾಲಾನಂತರದಲ್ಲಿ ಭಾಷೆಯಿಂದ ಭಾಷೆಗೆ ಭಿನ್ನತೆಯನ್ನು ಕಂಡುಕೊಂಡು ಒಂದು ಭಾಷೆಯಿಂದ ಮತ್ತೊಂದು ಭಾಷೆ ಬೇರೆ ಬೇರೆ ಆಗ್ತಾ ಹೋಗ್ತವೆ. ಅಂದರೆ ಕವಲೊಡೆದು ಸ್ವತಂತ್ರವಾಗಿ ತಮ್ಮ ಅಸ್ತಿತ್ವವನ್ನು ಗುರುತಿಸ್ಕೊತವೆ. ಈ ಥರನಾಗಿರುವಂತಹ ದ್ರಾವಿಡ ಭಾಷೆಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಅನುಕೂಲ ಆಗಲಿ ಅಂತ ಭಾಷಾ ತಜ್ಞರು ಕೆಲವೊಂದು ವರ್ಗೀಕರಣವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸೈನ್ ಕೋನ ಮತ್ತು ಬದ್ರಿರಾಜು ಅವರು ಈ ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ನೋಡಿ, ಸೈನ್ ಕೋನ ಅವರು 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. 1 ಉತ್ತರ ದ್ರಾವಿಡ ಭಾಷೆ, 2 ಮಧ್ಯ ದ್ರಾವಿಡ ಭಾಷೆ, 3 ದಕ್ಷಿಣ ದ್ರಾವಿಡ ಭಾಷೆ ಅಂತ. ಇವರಿಗಿಂತಲೂ ತುಂಬ ಸ್ಪಷ್ಟವಾಗಿ ಅನೇಕ ವಿದ್ವಾಂಸರು ಕೂಡ ಒಪ್ಪಿತಾಗಿರುವಂತಹ ವರ್ಗೀಕರಣ ಬದ್ರಿರಾಜು ಅವರು ಮಾಡಿರುವಂಥದ್ದು. 4 ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. 1 ಉತ್ತರ ದ್ರಾವಿಡ ಭಾಷೆ, 2 ದಕ್ಷಿಣ ದ್ರಾವಿಡ ಭಾಷೆ, 3 ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ, 4 ಮಧ್ಯ ದ್ರಾವಿಡ ಭಾಷೆ. ಈ ವರ್ಗೀಕರಣಗಳನ್ನ ಗಮನಿಸಿದಾಗ ಮೂಲ ದ್ರಾವಿಡ ಭಾಷೆಯಿಂದ ಪ್ರಪ್ರಥಮವಾಗಿ ಉತ್ತರ ದ್ರಾವಿಡ ಭಾಷೆಗಳು, ನಂತರದಲ್ಲಿ ಮಧ್ಯ ದ್ರಾವಿಡ ಭಾಷೆಗಳು, ಕೊನೆಯದಾಗಿ ದಕ್ಷಿಣ ದ್ರಾವಿಡ ಭಾಷೆಗಳು ಬೇರ್ಪಟ್ಟಿರಬೇಕು ಅನ್ನೋ ಊಹೆ ಕೂಡ ಮಾಡ್ತಾರೆ ವಿದ್ವಾಂಸರು. ಆದರೆ ಇದು ಏನೇ ಇರಲಿ, ಈ ದಕ್ಷಿಣ ದ್ರಾವಿಡ ಭಾಷೆಗಳ ಬೇರ್ಪಡಿಸುವಿಕೆ ಇದೆಯಲ್ವಾ, ಅದ್ರ ಬಗ್ಗೆ ತೀರಾ ಸ್ಪಷ್ಟವಾಗಿರುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ಒಂದೊಂದೇ ಡೀಟೇಲಾಗಿ ನೋಡೋದಾದರೆ, ಮೊದಲನೇದಾಗಿ ಉತ್ತರ ದ್ರಾವಿಡ ಭಾಷೆ ಅಂತ ಹೇಳಿದೆ ಅಲ್ವಾ. ನೋಡಿ, ಈ ಭಾಷಾ ಗುಂಪಿಗೆ ಬ್ರಾಹುಯಿ, ಕುರುಕ್, ಮಾಲ್ತೋ ಈ 3 ಭಾಷೆಗಳು ಬರ್ತವೆ. ಬ್ರಾಹುಯಿ ಭಾಷೆ ಬಲೂಚಿಸ್ತಾನದಲ್ಲಿ ನೆಲೆಗೊಂಡಿದ್ರೆ, ಕುರುಕ್ ಭಾಷೆ ಒರಿಸ್ಸಾ, ಬಿಹಾರದ ಆದಿವಾಸಿಗಳಲ್ಲಿ ಬಳಕೆ ಮಾಡ್ತಾರೆ. ಮಾಲ್ತೋ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಕೆಲ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಪ್ರಚಲಿತದಲ್ಲಿ ಇದೆ. ಮೊದಲನೇ ವರ್ಗೀಕರಣ ಉತ್ತರ ದ್ರಾವಿಡ ಭಾಷೆ, 3 ಭಾಷೆಗಳು ಬರ್ತವೆ ಇಲ್ಲಿ, ಬ್ರಾಹುಯಿ, ಕುರುಕ್, ಮಾಲ್ತೋ. ನೆಕ್ಸ್ಟ್ 2ನೇ ವರ್ಗೀಕರಣ ದಕ್ಷಿಣ ದ್ರಾವಿಡ ಭಾಷೆಗಳು. ನೋಡಿ, ಇದರಲ್ಲಿ ಬರುವಂಥ ಭಾಷೆಗಳು ತಮಿಳು, ಮಲಯಾಳಂ, ಇರುಳ, ಕನ್ನಡ, ಕೊಡವ, ಬಡಗ, ತೋದ, ಕೋತ, ತುಳು, ಕೊರಗ. ಈ ದಕ್ಷಿಣ ದ್ರಾವಿಡ ಭಾಷೆಗಳನ್ನು ಸ್ವಲ್ಪ ಗಮನಿಸಿ. ಒಟ್ಟು 10 ಭಾಷೆಗಳು ಬರ್ತವೆ ಇಲ್ಲಿ. ಇವು ಕಾಲಾನಂತರದಲ್ಲಿ ಸ್ವತಂತ್ರ ಭಾಷೆಗಳಾಗಿ ಮಾರ್ಪಡ್ತವೆ. ಅಂದರೆ ತಮ್ಮದೇ ಆಗಿರುವಂಥ ಭಾಷೆಗಳ ವೈಶಿಷ್ಟ್ಯದಿಂದ ಬೇರೆ ಬೇರೆಗಳಾಗಿ ಮಾರ್ಪಾಡನ್ನು ಹೊಂದಿ ಬೇರೊಂದು ಶಾಖೆಯಾಗಿ ಕಾಣಿಸ್ಕೊಂಡಿದ್ದಾವೆ. ಭಾಷೆಗಳಲ್ಲಿ ವಿಶಿಷ್ಟತೆ ಹೆಚ್ಚಾದಂತೆ ಭಾಷೆಗಳು ಕೂಡ ಬೇರೆ ಬೇರೆ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈ ತಮಿಳು, ತೆಲುಗು, ಕನ್ನಡ ಇವೆಲ್ಲ ಬೇರೆ ಆಗೋದಕ್ಕೆ ಮುಖ್ಯ ಕಾರಣನೇ ಪ್ರಾಕೃತದ ಸಂಬಂಧ. ಈ ಬಿರುಕನ್ನು ವಿದ್ವಾಂಸರು ಒಟ್ಟು 6 ಹಂತಗಳಾಗಿ ಗುರುತಿಸಿದ್ದಾರೆ. ನೋಡಿ, ಮೊದಲಿಗೆ ಎಲ್ಲ ಭಾಷೆಗಳು, ಈ 10 ಭಾಷೆ ಹೇಳಿದೆ ಅಲ್ವಾ, ಮೂಲ ದಕ್ಷಿಣ ದ್ರಾವಿಡದಲ್ಲೇ ಇತ್ತು. ಈ ಮೂಲ ದಕ್ಷಿಣ ದ್ರಾವಿಡ ಶಾಖೆಯಿಂದ ಮೊದಲಿಗೆ ಹೊರಬಂದಿರುವಂಥ ಭಾಷೆನೇ ತುಳು. ತುಳುವಿನ ನಂತರ ಕನ್ನಡ ಭಾಷೆ, ಕನ್ನಡದ ನಂತರ ತೊದ, ತೊದಾದ ನಂತರ ಕೋತ, ಕೋತದ ನಂತರ ಕೊಡವ, ಕೊಡವದ ನಂತರ ಮಲಯಾಳಂ, ಮಲಯಾಳಂನ ನಂತರ ಈರುಳ. ಈ ಭಾಷೆಗಳು ಸ್ವತಂತ್ರವಾಗ್ತವೆ. ಕೊನೆಯದಾಗಿ ಸ್ವತಂತ್ರವನ್ನು ಪಡ್ಕೊಳ್ಳೋದೆ ತಮಿಳು ಭಾಷೆ. ಇವೆಲ್ಲ ಸ್ವತಂತ್ರ ಭಾಷೆಗಳಾಗಿ ಗುರುತಿಸ್ಕೊಂಡಿದ್ದಾವೆ. ಇನ್ನು ನೆಕ್ಸ್ಟು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ. ಈ ಗುಂಪಿಗೆ ತೆಲುಗು, ಗೊಂಡಿ, ಕುಯಿ, ಕುವಿ, ಕೊಂಡ, ಪೆಂಗೋ, ಮಂಡ, ಕುಬಿ ಇವೆಲ್ಲ ಭಾಷೆಗಳು ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಬರ್ತವೆ. ನೋಡಿ, ಈ ಭಾಷಾ ಅಂಶಗಳ ಸಾಮ್ಯತೆಯನ್ನು ಆಧರಿಸಿ ಇದರಲ್ಲೂ ಕೂಡ 4 ಉಪಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ. ಅದರಲ್ಲಿ ಮೊದಲನೇ ಉಪಗುಂಪು ತೆಲುಗಾಗಿ ಮಾಡ್ತಾರೆ. ತೆಲುಗು ಮೊದಲನೇ ಉಪಗುಂಪು. 2ನೇ ಉಪಗುಂಪು ಗೊಂಡಿ ಭಾಷೆ, ಅದು ಒಂದೇ ಸಪ್ರೇಟಾಗಿ ಉಪಗುಂಪಾಗಿ ನಿಂತ್ಕೊಳ್ಳುತ್ತೆ. ಇನ್ನು 3ನೇ ಉಪಗುಂಪಿನಲ್ಲಿ ಕುಬಿ, ಕುವಿ, ಕುಬಿ, ಕೊಂಡ ಈ 4 ಭಾಷೆಗಳು ಒಂದು ಗುಂಪು ಅಂತ ಕರೀತಾರೆ. ಯಾಕಂದರೆ ಅದು ನೋಡೋದಕ್ಕೆ ಒಂದೇ ರೀತಿಯಾದಂತಹ ಸಾಮ್ಯತೆಯನ್ನು ಪಡ್ಕೊಂಡಿರುತ್ತೆ ಭಾಷೆಗಳಲ್ಲಿ. 4ನೇ ಗುಂಪು ಪೆಂಗೋ, ಮಂಡ, ಹಿಂದಿ ಈ ಭಾಷೆಗಳು 4ನೇ ಗುಂಪು. ಇಷ್ಟು ಡೀಟೇಲಾಗಿ ಏನು ಬೇಕಾಗಿಲ್ಲ. ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳು ಯಾವುದು ಅಂತ ನೆನಪಲ್ಲಿಟ್ಕೊಳ್ಳಿ. ಈ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಷ್ಟು ಸಾಕು. ಇನ್ನು 4ನೇ ವರ್ಗೀಕರಣ ಮಧ್ಯ ದ್ರಾವಿಡ ಭಾಷೆ. ಈ ಗುಂಪಿಗೆ ಸೇರುವಂತಹ ಭಾಷೆಗಳು ಕೊಲಾಮಿ, ನಾಯ್ಕಿ, ಪರ್ಜಿ, ಒಲ್ಲಾರಿ ಹಾಗೂ ಗದಬ. ಇವಿಷ್ಟು ದ್ರಾವಿಡ ಭಾಷೆಗಳ ವರ್ಗೀಕರಣದ ಸಂಕ್ಷಿಪ್ತ ಪರಿಚಯ. ನೋಡಿ, ದ್ರಾವಿಡ ಭಾಷೆಗಳನ್ನು ಗ್ರಂಥಸ್ಥ ದ್ರಾವಿಡ ಭಾಷೆಗಳು ಹಾಗೆ ಗ್ರಂಥಸ್ಥವಲ್ಲದ ಅಂದರೆ ಲಿಪಿ ರಹಿತ ಭಾಷೆಗಳು ಅಂತ ಗುರುತಿಸ್ತಾರೆ. ಗ್ರಂಥಸ್ಥ ದ್ರಾವಿಡ ಭಾಷೆಗಳು ಯಾವುದು ಅಂದರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ. ಇವುಗಳಿಗೆ ಲಿಪಿ ಇದ್ದಾವೆ. ಸಾಹಿತ್ಯ ಕೂಡ ಸಮೃದ್ಧವಾಗಿ ಬೆಳೆದು ನಿಂತಿದೆ ಅಲ್ವಾ. ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಸಮೃದ್ಧವಾಗಿದೆ. ಇದನ್ನು ನಾವು ಪರಿಷ್ಕೃತ ಭಾಷೆಗಳು ಅಂತ ಕರೀತಾರೆ. ಯಾವುದನ್ನು?
ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಈ ಭಾಷೆಯನ್ನು ಪರಿಷ್ಕೃತ ಭಾಷೆಗಳು ಅಂತ ಕರೀತಾರೆ. ಲಿಪಿ ಇರುವಂತಹ ಗ್ರಂಥಸ್ಥ ಭಾಷೆಗಳು. ಇನ್ನು ಲಿಪಿ ರಹಿತ ದ್ರಾವಿಡ ಭಾಷೆಗಳಲ್ಲಿ ಗ್ರಂಥಸ್ಥ ಭಾಷೆಗಳನ್ನು ಹೊರತುಪಡಿಸಿ ಮಿಕ್ಕಿರುವಂತಹ ಈ ಸ್ವತಂತ್ರ ಮತ್ತು ಉಪಭಾಷೆಗಳು ಇವೆಲ್ಲವೂ ಜೊತೆಗೆ ಆಡು ಭಾಷೆಗಳು ಇವೆಲ್ಲವನ್ನು ಕೂಡ ನಾವು ಅಪರಿಷ್ಕೃತ ಭಾಷೆಗಳು ಅಂತ ಕರಿತೀವಿ. ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಒಂದು ಭಾಷೆಗೆ ಲಿಪಿ ಇರೋದಿಲ್ಲ, ಅದು ಆಡು ಭಾಷೆಯ ಮೂಲಕ ಇರ್ತೈತಲ್ವ, ಅದನ್ನು ನಾವು ಅಪರಿಷ್ಕೃತ ಭಾಷೆಗಳು ಅಂತ ಕರಿತೀವಿ. ಉದಾಹರಣೆಗೆ ಕೊಡವ, ತುಳು, ತೊದ, ಕೋತ, ಈರುಳ, ಕೊಂಡಿ, ಕುಯಿ, ಕುವಿ, ಕುಬಿ, ಗದಬ, ಗೊಂಡ, ನಾಯ್ಕಿ, ಪರ್ಜಿ, ಕೊಲಾವಿ, ಪೆಂಗೋ, ಮಂಡ, ಕುರುಕ್, ಮಾಲ್ತೋ, ಬ್ರಾಹುಯಿ, ಕೊರಗ, ಮುಡುಗ ಇವೆಲ್ಲವೂ ಕೂಡ ಅಪರಿಷ್ಕೃತ ಭಾಷೆಗಳು. ಇದಿಷ್ಟು ದ್ರಾವಿಡ ಭಾಷೆಗಳ ವರ್ಗೀಕರಣದ ಬಗ್ಗೆ ಮಾಹಿತಿ ಆಯಿತು. ಇನ್ನು ಈ ದ್ರಾವಿಡ ಭಾಷೆಗಳು ನಮಗೆ ಹೇಗೆ ಪರಿಚಯ ಆಯಿತು? ಇದರ ಆರಂಭಿಕ ಕಾಲಘಟ್ಟದ ಬಗ್ಗೆ ಸ್ವಲ್ಪ ನೋಡೋದಾದರೆ ಕ್ರಿಸ್ತಶಕ 1816ರಲ್ಲಿ ಫ್ರಾನ್ಸಿಸ್ ಎಲ್ಲಿಸ್ ಅವರು ಭಾರತಕ್ಕೆ ಬಂದು ಮೊಟ್ಟ ಮೊದಲು ಭಾಷೆಗಳ ತೌಲನಿಕ ಅಭ್ಯಾಸದ ಪ್ರಸ್ತಾಪವನ್ನು ಮಾಡ್ತಾರೆ. ದ್ರಾವಿಡ ಭಾಷೆಗಳು ಸ್ವತಂತ್ರ ಭಾಷಾ ವರ್ಗಕ್ಕೆ ಸೇರ್ತವೆ ಅಂತ ಇವರೇ ಮೊದಲಿಗೆ ಹೇಳಿದ್ದು ಎಲ್ಲಿಸ್ ಅವರು. ಇವರಾದಮೇಲೆ ಕಾಲ್ಡ್ವೆಲ್ ಅವರು 1818ರ ಆಸುಪಾಸಲ್ಲಿ ಸುಮಾರು 12 ದ್ರಾವಿಡ ಭಾಷೆಗಳನ್ನು ಗುರುತಿಸ್ತಾರೆ. ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ತುಳು, ಕೊಡಗು, ತೊದ, ಕೋತ, ಕೊಂಡಿ, ಕುಯಿ, ಕುರುಕ್, ಮಾಲ್ತೋ ಇವುಗಳನ್ನು ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿ ತೌಲನಿಕ ವ್ಯಾಕರಣ ಗ್ರಂಥವನ್ನು ರಚಿಸಿಕೊಡ್ತಾರೆ. ಇವರಿಬ್ಬರು ಹಾಕ್ಕೊಟ್ಟಿರುವಂತಹ ಹಾದಿಯಲ್ಲೇ ನಮ್ಮ ಭಾಷಾ ತಜ್ಞರು ತೌಲನಿಕವಾಗಿ ದ್ರಾವಿಡ ಭಾಷೆಗಳ ಅಧ್ಯಯನವನ್ನು ಮುಂದುವರಿಸ್ತಾರೆ. ನಮ್ಮಲ್ಲಿ ಮುಖ್ಯವಾಗಿ ಎಸ್.ವಿ. ರಾಮಸ್ವಾಮಿ ಅಯ್ಯರ್, ಕೆ.ವಿ. ಸುಬ್ಬಯ್ಯ, ಆರ್. ನರಸಿಂಹಾಚಾರ್, ಜೂಲ್ಸ್ ಬ್ಲಾಕ್, ಆಲ್ಫ್ರೆಡ್ ಮಾಸ್ಟರ್, ಇ.ಎಸ್. ಟಟಲ್, ಎಂ.ಬಿ. ಎಮಿನೋ, ಟಿ. ಬರೋ ಇವರೆಲ್ಲ ಅತಿ ಪ್ರಮುಖವಾಗಿರುವಂತಹ ಭಾಷಾ ತಜ್ಞರು. ಈ ಭಾಗದಲ್ಲಿ ರಚನೆಯಾಗಿರುವಂತಹ ಪ್ರಮುಖ ಕೃತಿಗಳು ಯಾವ್ಯಾವುದು ಅಂತಂದರೆ ಕಾಲ್ಡ್ವೆಲ್ ಅವರ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜ್ 1856ರಲ್ಲಿ ರಚನೆ ಮಾಡ್ತಾರೆ. ಗ್ರಿಯರ್ಸನ್ ಮತ್ತು ಸೈನ್ ಕೋನೋ ಇಬ್ಬರು ಒಟ್ಟಾಗಿ 1906ರಲ್ಲಿ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಕೃತಿಯನ್ನು ರಚನೆ ಮಾಡ್ತಾರೆ. ಹಾರ್ನೆಲ್ ಅವರ ಕೃತಿ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ಗೌಡಿಯನ್ ಲ್ಯಾಂಗ್ವೇಜ್. ಎಮ್.ಎಸ್. ಆಂಡ್ರೋನೋ ಅವರು ಬರೆದಿರುವಂಥದ್ದು ದ್ರಾವಿಡಿಯನ್ ಲ್ಯಾಂಗ್ವೇಜ್ 1964ರಲ್ಲಿ. ಟಿ. ಬರೋ ಅವರ ಕೃತಿ ಕಲೆಕ್ಟೆಡ್ ಪೇಪರ್ಸ್ ಆಫ್ ದ್ರಾವಿಡಿಯನ್ ಲಿಂಗ್ವಿಸ್ಟಿಕ್ 1968ರಲ್ಲಿ. ಎಮಿನೋ ಅವರು 1961ರಲ್ಲಿ ಎ ದ್ರಾವಿಡಿಯನ್ ಎಟಿಮಾಲಜಿಕಲ್ ಡಿಕ್ಷನರಿ ಅನ್ನೋ ಕೃತಿಯನ್ನು ಬರೀತಾರೆ. ಆರ್. ನರಸಿಂಹಾಚಾರ್ ಅವರು 1934ರಲ್ಲಿ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನೋ ಕೃತಿಯನ್ನು ಬರೆದ್ರೆ, ಸುನೀತಾ ಕುಮಾರ್ ಚಟರ್ಜಿ ಅವರು ದ್ರಾವಿಡಿಯನ್ ಅನ್ನೋ ಕೃತಿಯನ್ನು ಬರೀತಾರೆ. ಆರ್. ವೈ. ಧಾರವಾಡ್ಕರ್ ಅವರು ಕನ್ನಡ ಭಾಷಾ ಶಾಸ್ತ್ರ ಅನ್ನೋ ಕೃತಿಯನ್ನು ಬರೆದ್ರೆ, ಎಂ. ಚಿದಾನಂದ ಮೂರ್ತಿ ಅವರು 1965ರಲ್ಲಿ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಅನ್ನೋ ಕೃತಿಯನ್ನು ಬರೀತಾರೆ. ಎಚ್. ಎಸ್. ಬೆಳಗಿರಿ ಅವರು ವರ್ಣನಾತ್ಮಕ ವ್ಯಾಕರಣ ಅಂತ ಬರೆದ್ರೆ, ಜಿ. ಎಸ್. ಕುಳ್ಳಿ ಅವರು ವರ್ಣನಾತ್ಮಕ ಭಾಷಾ ವಿಜ್ಞಾನ ಮತ್ತು ಐತಿಹಾಸಿಕ ಭಾಷಾ ವಿಜ್ಞಾನ ಅನ್ನೋ ಕೃತಿಯನ್ನು ಬರೀತಾರೆ. ಹಂಪ ನಾಗರಾಜಯ್ಯ ಅವರ ದ್ರಾವಿಡ ಭಾಷಾ ವಿಜ್ಞಾನ, ಡಿ. ಎನ್. ಶಂಕರಭಟ್ಟ ಅವರ ಕನ್ನಡ ಭಾಷೆಯ ಕಲ್ಪಿತ ಚರಿತ್ರೆ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ, ಕೆಂಪೇಗೌಡ ಅವರ ಭಾಷಾ ವಿಜ್ಞಾನ ಕೋಶ, ಕೃಷ್ಣಮಾಚಾರ್ಯ ಅವರ ಹೊಸಗನ್ನಡ ನುಡಿಗನ್ನಡಿ, ಸಂಗಮೇಶ ಸವದತ್ತಿ ಮಠಾರವರ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ಹಾಗೂ ದ್ರಾವಿಡ ಭಾಷಾ ವ್ಯಾಸಂಗ ಇತ್ಯಾದಿ.